ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ನಾನು ನಿನ್ನೆ ಬಂದಿದ್ದಂಥದ್ದು ಇಲ್ಲಿ ಮೈಸೂರಿಗೆ. ಇವತ್ತು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗ್ತಾ ಇರೋದು ಕೂಡ ಒಂದು ವೀಡಿಯೋ ಸಲುವಾಗಿ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು ಸೇಯಿಂಗ್ ಎಸ್ ಟು ಮೈ ಮಾಮ್ ಅಂತೇಳಿ ನಾನು ಹೇಳ್ದಂಗೆ ನನ್ನ ಮಗಳು ಒಂದು ದಿನ ಫುಲ್ ಕೇಳಬೇಕು. 24 hours ಟೈಮ್ ನೋಡ್ಕೊಂಬಿಟ್ಟು ಟೈಮ್ ಪ್ರಕಾರ ನಾವು ಮಾಡೋ ಅಂಥದ್ದು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಬಟ್ ಪ್ರತಿಯೊಂದನ್ನು ಕೂಡ ಇವಳು ನಾನೇನು ಹೇಳ್ತೀನೋ ಅದನ್ನು ಇವಳು ಅದರಂತೆ ಕೇಳ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಇವಳು ಆ ರೀತಿ ಕೇಳದೆ ಹೋದರೆ ಇವಳು ಚಾಲೆಂಜಲ್ಲಿ ಸೋಲ್ತಾಳೆ, ಆಯಿತಾ? ಸೋತಂಗೆ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಇವಾಗಿನ್ನ ಸ್ಟಾರ್ಟ್ ಆಗಿಲ್ಲ, ಬಟ್ ಟೈಮಿಂಗ್ಸ್ ತೋರಿಸಿ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಬಂದಿನ ಇದನ್ನು ಶೇರ್ ಮಾಡ್ಕೊತಾರೆ ಅಂಥದ್ದು. ಇದು ಬೇರೆ ವ್ಲಾಗು. 11 ಗಂಟೆ ಇನ್ನು ಇವಾಗ ಜಸ್ಟ್ 11 ಗಂಟೆ. ನಾನು ಸ್ಟಾರ್ಟ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಇವತ್ತು ಇದು ಬೇರೆ ವ್ಲಾಗ್, ಓಕೆನಾ? ಇವಾಗ ಹೊರಟಿದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ. ಏನು ತಿಂತೀವಿ, ಏನು ಉಣ್ತೀವಿ? ಹೊರಗಡೆ ಹೋದಾಗೆಲ್ಲ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ, ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತೆ. ಹಂಗಾಗಿ ನಾವು ಹೊರಗಡೆ ಓಡಾಡೋದಕ್ಕೆ ತುಂಬ ಖುಷಿನೂ ಆಗುತ್ತೆ. ಹೋಗ್ತಾ ಹೋಗ್ತಾ ಏನೇನು ತಿಂತೀವಿ, ಏನು ಕುಡಿತೀವಿ ಅದನ್ನೆಲ್ಲನೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಇವಾಗಲೇ ಅನ್ನ ಮೊಸರು ಒಗ್ಗರಣೆ ಊಟ ಮಾಡಿದ್ದೀವಿ, ತಿಂದಿದ್ದೀವಿ. ಬೆಳಗ್ಗೆ 8:30 9 ಗಂಟೆಯೊಳಗೆ ಆಗೋಯ್ತು ತಿಂಡಿ ಎಲ್ಲನೂ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ವ, ಊಟ ಏನು ಬೇಡ ಅಂತ ಹೇಳಿದ್ದೀವಿ ಮನೆಯಲ್ಲಿ. ಯಾಕೆಂತಂದರೆ ಅಲ್ಲಿ ಹೊರಗಡೆ ಹೋಗ್ತಾ ಏನಾದರೂ ತಿಂದ್ಕೊಂಡು ಏನಾದರೂ ನೋಡೋಣ, ಇವಳಿಗೂ ತಿನ್ನಿಸ್ತೀನಲ್ವ, ತಿನ್ನೋದಕ್ಕೆ ಇಕ್ಕೊಂಡು ನೋಡೋಣ ಯಾವ ಥರ ಚಾಲೆಂಜಸ್ ಇರುತ್ತೆ. ಅದನ್ನೆಲ್ಲದು ಟ್ರೈ ಮಾಡುವಾಗ ಕೆಲವೊಂದು ಡಿಫಿಕಲ್ಟ್ ಆಗಿರ್ತವೆ, ಕೆಲವೊಂದು ಈಸಿ ಇರ್ತವೆ, ಫನ್ನಿಯಾಗಿರ್ತವೆ. ಅವೆಲ್ಲ ಮಾಡುವಾಗ ಒಂದು ಸ್ವಲ್ಪ ಖಾಲಿ ಹೊಟ್ಟೆ ಇದ್ರೇ ಬೆಟರ್ ಅಂತೇಳಿ ಖಾಲಿ ಹೊಟ್ಟೆಗೆ ಹೋಗ್ತಾ ಇದ್ದೀವಿ. ಅದೇ ಮಧ್ಯಾಹ್ನದ ಊಟ ಮಾಡಿದೆ, ಓಕೆನಾ? ಇವಾಗ ತಿಂಡಿ ಅಂತ ಆಗಿದೆ. ಈಗ ಹೊರಟಿದ್ದೀವಿ, ಜಸ್ಟ್ ಆಯಿತು. ಗಿಕಪ್ ಎಲ್ಲ ಮಾಡ್ಕೊಬಿಟ್ಟಿದ್ದೀವಿ. ಈಗ ಹೋಗೋದೇ ಇರೋದು, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೆ ಕೇಳ್ಕೊತ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಬನ್ನಿ ಹೇಗೆ ಹೋಗುತ್ತೆ ನೋಡೋಣ ಈ ವ್ಲಾಗ್. ಫ್ರೆಂಡ್ಸ್, ಇವಾಗ ನಾನು ಇವಳಿಗೆ ಒಂದು ಆಟ ಆಡಿಸ್ತಾ ಇದ್ದೀನಿ. ಅದು ಯಾವ ಆಟ ಅಂತಂದರೆ ಸೇಯಿಂಗ್ ಎಸ್ ಮಾಮ್ ಅಂತೇಳಿ, ಸೇಯಿಂಗ್ ಎಸ್ ಟು ಮೈ ಮಾಮ್ ಅಂತೇಳಿ. ನಾನು ಹೇಳ್ದಂಗೆ ಇವಳು 24 hour ಅಂದರೆ 24 hour ಇವಳು ಸೇಯಿಂಗ್ ಎಸ್ಸಲ್ಲಿ ಇರಬೇಕಾಗುತ್ತೆ. ನಾನು ಏನು ಹೇಳ್ತೀನಿ ಎಲ್ಲ ಮಾಡಬೇಕು ಅಂತಿದೆ. ಎಷ್ಟೇ ಟಫ್ ಇರಲಿ, ಎಷ್ಟೇ ಈಸಿ ಇರಲಿ, ಅವಳು ಆ ಕೆಲಸ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸೋದ್ಲು ಅಂತ. ಈ ಒಂದು ಚಾಲೆಂಜನ್ನು ತೊಗೊಂಡಿದ್ದೀವಿ ನಾನು ನನ್ನ ಮಗಳು. ಇವಾಗ ಸೇಯಿಂಗ್ ಎಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಟೈಮ್ ಎಷ್ಟು ಗೊತ್ತಾಗ? ಟೈಮ್ 2 ಗಂಟೆ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗಿದೆ. ಮಧ್ಯಾಹ್ನ 2 ಗಂಟೆ 3 ನಿಮಿಷ. ನಾಳೆ ಮಧ್ಯಾಹ್ನ 2 ಗಂಟೆ 3 ನಿಮಿಷದವರೆಗೂ ಇವಳು ನಾನು ಹೇಳ್ದಂಗೆ ಕೇಳಬೇಕು ಅಂತ ಒಂದು ಚಾಲೆಂಜು. ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ನಾನು ಎಷ್ಟು ಆಟ ಆಡಿಸ್ತೀನಿ ನೋಡಿ, ಎಷ್ಟಲ್ಲಿ ಗೆಲ್ತಾಳೆ, ಅದರ ಮಧ್ಯದಲ್ಲಿ ಸೋಲ್ತಾಳೆ ಎಲ್ಲ ನೀವು ಕೂಡ ಕಾದಿ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟ್, ಓಕೆನಾ? ಸೇಯಿಂಗ್ ಎಸ್ ಟು ಮಮ್ಮಿ ಇದರ ಚಾಲೆಂಜ್ನ ಹೇಗೆ ಆಟ ಆಡ್ತಾಳೆ ನೋಡೋಣ, ಬನ್ನಿ. ಕಮ್ ಲೆಟ್ಸ್ ಗೋ. ಕೂಕು, ಸೇಯಿಂಗ್ ಎಸ್ ಸ್ಟಾರ್ಟ್ ಆಗಿದೆ. ಐ ಆಮ್ ರೆಡಿ ಟು ಯುವರ್ ಸೇಯಿಂಗ್ಸ್. ಓಕೆ, ನಾನು ಇವಾಗ ಏನು ಹೇಳ್ತಾರಲ್ಲ ಮಾಡಕ್ಕೆ ರೆಡಿ ಇದ್ದೀನಿ ಗಾಯ್ಸ್. ಮಾಡಬೇಕು ನೀನು, ಓಕೆನಾ? ಜೋಶಾಗಿದ್ದೀನಿ. ಯಾವ ಥರ ಎಷ್ಟು ಕೊಡ್ತಾರೆ, ಎಷ್ಟು ಫನ್ನಿಯಾಗಿ ಕೊಡ್ತಾರೆ, ನನಗೆ ಮಾಡೋಕ್ಕೆ ಕ್ರಿಟಿಕಲ್ ಅನ್ಸುತ್ತಾ ಇಲ್ಲ ಅಂತ ಮುಂದೆ ಹೋಗ್ತಾ ನೋಡಿ, ಆಯಿತಾ? ಸರಿ, ಇಲ್ಲೇ ಒಂದು ಚಾಲೆಂಜ್ ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ, ಆಯಿತಾ? ಹಾಂ, ಇವಾಗ ಇಲ್ಲೇ ಒಂದು ಐಡಿಯಾ ಬಂತು. ಸ್ಟಾರ್ಟಿಂಗಲ್ಲೇ ನೋಡ್ಬಿಡೋಣ ಇವಳು ಯಾವ ಥರ ಮಾಡ್ತಾರೆ ಅಂತ. ಇವಾಗ ಒಂದು ಚಾಲೆಂಜ್ ಕೊಡ್ತೀನಿ. ಇವಾಗ ಅವಳು ಅದನ್ನು ಮಾಡಬೇಕು. ಇವಾಗ ಇಲ್ಲಿ ಜಲ್ಲಿಕಲ್ಲು ಕಾಣ್ತಾ ಇದೆ, ಇಲ್ಲಿ ಈ ಜಲ್ಲಿಕಲ್ಲು ಕಾಣ್ತಾ ಇದೆ ಅಲ್ವಾ? ಇದನ್ನು 5 ಕಲ್ಲು ತೊಗೊಂಡೋಗ್ಬಿಟ್ಟು ಇವಳು ಆ ಕಡೆಗೆ ಹಾಕಬೇಕು. ಅಲ್ಲಿಂದ ತಿರ್ಗಾ ರಿಪೀಟ್ ತಂದು ಇಲ್ಲಿಗೆ ಹಾಕಬೇಕು, ತಿರ್ಗಿ ಇಲ್ಲಿಗೆ ಹಾಕಬೇಕು, ತಿರ್ಗಿ 5 ಸಲ ಅವಳು ಈ ಥರ ಮಾಡಬೇಕು ಫ್ರೆಂಡ್ಸ್. ಇವಳು ಊಟ ಮಾಡಿಲ್ಲ ಸರಿಯಾಗಿ ಇವತ್ತು. ಸೇಯಿಂಗ್ ಎಸ್ ಮಾಡ್ತಿರೋದಾಗ ಸ್ವಲ್ಪ ಮಾಡ್ತೀನಿ ಬಿಡಿ. ಓಕೆ, ಇವಾಗ ಅವಳು ಅದರಲ್ಲಿ ಎಷ್ಟು 1 ನಿಮಿಷದಲ್ಲಿ ಮಾಡಬೇಕು 5 ಸಲ ಫ್ರೆಂಡ್ಸ್. ಓಕೆ, ಆಯಿತು, ಮಾಡ್ತೀನಿ. ಇವಾಗ ಟೈಮ್ ನೋಡು, 1 ನಿಮಿಷದಲ್ಲಿ ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ. ಟೈಮರ್ ಆನ್ ಮಾಡ್ಕೊಡ್ತೀನಿ. ಈಗ 1 ನಿಮಿಷ ಸೆಕೆಂಡು ಹತ್ತಿತ ಹೋಗಿರುತ್ತೆ. ಆಯಿತು, ಟೈಮರ್ ಆನ್ ಮಾಡು. ಓಕೆ, ಮಾಡ್ತೀನಿ ಗಾಯ್ಸ್. ಇದೆಲ್ಲ ಒಂದು ಚಾಲೆಂಜ್. ಅದು ಹಂಗೆ ಎಲ್ಲ ಫ್ರೆಂಡ್ ಕುಣ್ಕೊಂಡು ಹೋಗ್ಬೇಕು. ಸುಮ್ಕೆ ಹಾಕ್ಬಿಡ್ತಾಳೆ, ಒಳ್ಳೆ ಇಲ್ಲ. ಕುಣ್ಕೊಂಡು ತಾಂಡ ಹಾಕ್ಬೇಕು, ಕುಣ್ಕೊಂಡು ತಾಂಡ್ ಬರಬೇಕು. ಓಕೆನಾ ಫ್ರೆಂಡ್ಸ್? ಇವಾಗ ಅವಳು ಟೈಮರ್ 1 ನಿಮಿಷದೊಳಗೆ ಅದು ಅಲಾರಾಮ್ ಕೂಗುತ್ತೆ. 5 ಕಲ್ಲನ್ನ ಅಲ್ಲಿ ಹಾಕ್ಬೇಕು, ಕುಣ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ಲು ಅಂದ್ರೆ ಏನಿಲ್ಲ. ಆಯಿತು, ಸಾಧ್ಯ ಆದರೆ ಓ ಅಂತ ಕೂಕೊಂಡು ಹೋಗು. ಫ್ರೆಂಡ್ಸ್, ಇವಳು ಏನು ಹೇಳಿದ್ಲು ಗೊತ್ತಾ? ಓ ಕಲ್ಲ ಅಷ್ಟು ತಾನೇ, ಇಲ್ಲಿಂದ ಹಿಂಗೆ ಹಾಕ್ಬಿಡ್ತೀನಿ, ಅಲ್ಲಿಂದ ಹಿಂಗೆ ಹಾಕ್ಬಿಡ್ತೀನಿ. ಹಂಗಲ್ಲ, ಕುಣ್ಕೊಂಡು
ಓ ಅಂತ ಬಂದು ಹಾಕ್ಬೇಕು ಫ್ರೆಂಡ್ಸ್. ಅವಳು ಹಾಗೆಲ್ಲ ರಾಚಿಕಂತಾಳೆ ಫ್ರೆಂಡ್ಸ್, ಅವೆಲ್ಲ ಆಗಲ್ಲ ಇವಳಿಗೆ. ಆಯ್ತು ಓ ಓ ಅಂತ ಬಂದು ಹಾಕ್ಬೇಕು. ನಿಮಗೋಸ್ಕರ ಮಾಡ್ತೀನಿ, ನಂಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನೋಡೋಣ ಫ್ರೆಂಡ್ಸ್, ಇವ್ಳು ತುಂಬಾ ನಾಚಿಕಂತಾಳೆ, ಮಾತಾಡೋದಕ್ಕೆ ನಾಚಿಕಂತಾಳೆ. ಎಷ್ಟು ಮಟ್ಟಿಗೆ ಕೊಡಬೇಕು ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ಮಾಡ್ತೀನಿ. ಆಯ್ತು ಮಾಕು. ಟೈಮರ್ ಹಾಕ್ಕೊಡ್ತೀನಿ. 5 ಕಲ್ಲು. ಓಕೆ, ಕೇಕ್ ಔಟ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಕುಣ್ಕೊಂಡು ಕೇಕ್ ಔಟ್ ಜೋರಾಗೆ ಜಿಂಗ ಲಕ್ಕ 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 ಹಾಗೆ. ತುಂಬ ಕಷ್ಟಕರವಾಗಿರೋದು ಕೊಡೋಣ ಫ್ರೆಂಡ್ಸ್, ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದ್ಸಲ ಮಾಡಿದಾಗ ಅವನ್ನೆಲ್ಲ ನಾನು ಇವಳು ಒಂದು ಸೇಂಗೆಸ್ ಮಮ್ಮಿ ಮಾಡೋದಕ್ಕೆ ಇವಳು ಬರ್ತಾಳಲ್ವ, ಅವಾಗ ಅವಳಿಗೆ ಸರ್ರಾಗಿ ಹಾಕಿ ಕೊಟ್ಬಿಡ್ತೀನಿ. ಇದಕ್ಕೆ ಫುಲ್ ಹೋಗ್ತೈತೆ ಕರೆಕ್ಟಾಗಿ. ಈಗ ಎಷ್ಟು ಗೊತ್ತಾ, 2, 6, 7 ಆದ ತಕ್ಷಣ ಹೋಗ್ಬಿಡ್ತೀನಿ. 8 ಆಗಷ್ಟು ನೋಡಿ, ಯಾಕೆ ಟೈಮಲ್ಲಿ ಕುತ್ಕೊಂತಿಲ್ಲ ಯಾಕೋ ಗಾಯ್ಸ್. ಆಯಿತು, ಈಗ ಕರೆಕ್ಟಾಗಿ ಕರೆಕ್ಟಾಗಿ 6, 7 ಆಯ್ತು. ಟೈಮ್ ಸ್ಟಾರ್ಟ್ ನಾವು ಫ್ರೆಂಡ್ಸ್. ಇಲ್ಲಿ 7 ಆಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು, ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಕೇಕ್ ಹೊಡಿ, ಕೇಕ್ ಹೊಡಿಬೇಕಾ? ಆಯ್ತು ಫ್ರೆಂಡ್ಸ್, ಇಲ್ಲ 7 ನಿಮಿಷನೇ ಇದೆ. ಗೆದ್ಲು ಫ್ರೆಂಡ್ಸ್, ಗೆದ್ಬಿಟ್ಲು. ಹೆಂಗೆ ನಾವು ಗಾಯ್ಸ್ ಚಾಲೆಂಜ್ ಅಂತ ಬಂದರೆ ನಾನು ನನ್ನ ಮತ್ತೆ ಕೇಳಲ್ಲ ಗಾಯ್ಸ್. ನೋಡೋಣ ಫ್ರೆಂಡ್ಸ್ ಯಾವ ಥರ. ಇನ್ನು ಮುಂದೆ ಇದೆ 24 hours ಚಾಲೆಂಜ್ ಇದೆ, 1 ನಿಮಿಷದಲ್ಲ. ತಗೋ. ಓಕೆ, ಫಸ್ಟ್ ಚಾಲೆಂಜಲ್ಲಿ ನಾನು ಸಕ್ಸಸ್ಫುಲ್ ಆಗಿ ಗೆಟನ್ ಆಗಿನಿ ಗಾಯ್ಸ್. ಚಪ್ಪಾಳೆ ಬರಲಿ. ಓಕೆ, ಚಪ್ಪಾಳೆ. ಫ್ರೆಂಡ್ಸ್, ಇದು ಕಾರು ಗೀರು ಎಲ್ಲ ಓಡಾಡೋಂಥ ಜಾಗ. ಇವಳಿಗೆ ಯಾವ ಟಾಸ್ಕ್ ಕೊಡೋಣ ಅಂತ ಇದ್ದೀನಿ ಅಂದರೆ ಇವಳಿಗೂ ಗೊತ್ತೇ ಇಲ್ಲ ಫ್ರೆಂಡ್ಸ್. ಬೇಕು ಇಲ್ಲಿ ಅಂಥ ವೆಹಿಕಲ್ಸ್ ಏನು ಬರ್ತಾಯಿಲ್ಲ. ಓಕೆ, ನೀನು ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು 2 ಸಲ ನೆಲ ತಟ್ಟಿ ಅನ್ಬೇಕಷ್ಟೇ. ಇಲ್ಲಿ ಕೆಳಗಡೆ ಚಕ್ಲು ಬಕ್ಲಾಕೊಂಡು ಕೂತ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ರೋಡ್ ಇದೆ. ಓಕೆನಾ? ಕೂತ್ಕೊಂಡು ಚಕ್ಲು ಬಕ್ಲಾಕೊಂಡು ಹಚ್ಕೊಂಡು ಅನ್ಬೇಕು ಜೋರಾಗೆ. ಎಷ್ಟು ಸತಿ? ಒಂದು 5 ಸತಿ. ಏನು ಇಂತ ಕೊಟ್ರೆ ಈ ರೋಡಲ್ಲಿ ಎಷ್ಟು ವೆಹಿಕಲ್ಸ್ ಎಲ್ಲಿ ಬರ್ತಾ ಇಲ್ಲ ಫ್ರೆಂಡ್ಸ್. ವೆಹಿಕಲ್ಸ್ ಬರೋ ರೋಡು ಅದು. ಅಲ್ಲಿ ಬರ್ತೈತೆ ನೋಡು, ಅಲ್ಲಿ ಬರ್ತಾ ಇದೆ. ನಾನು ವೆಹಿಕಲ್ಸ್ ಬರ್ತಾ ಇಲ್ಲ. ಈ ರೋಡಲ್ಲಿ ಕೂತ್ಕೊಂಡು ಚಕ್ರ ಬಕ್ಲಕ್ಕ ಕೂತ್ಕೋಬೇಕು ಅನ್ಬೇಕು. ಎಷ್ಟು ಸತಿ? 5 ಸತಿ. 5 ಸತಿ ಅಲ್ಲ, ಅಲ್ಲಿಗೂ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಆಟೋ ಅದು ಹೋಗ್ಬಿಡ್ಲಿ. ಇಲ್ಲಿ ಕುತ್ಕೊಳ್ಳಿ. ಆಟೋ ಪಡಿ ಆಟೋ ಆ ಕಡೆ ಹೋಗ್ತಾರೆ. ಕುತ್ಕೋಬೇಕು ಬೇಗ. ಕುತ್ಕೊ, ಆಟೋ ಹೋಗೋಷ್ಟೊಳಗೆ ಕುತ್ಕೊಳ್ಳ ಈಗ. ಕುತ್ಕೊಳ್ಳು ಅಂತ ಜೋರ ಕೂಗು. ಅಲ್ಲಿ ಸ್ಕೂಟ್ರ್ ಬಂದು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ನೀನು ತಲೆ ಕೆಡ್ಸ್ಕೊಳಂಗಿಲ್ಲ. ದೊಡ್ಡ ವೆಹಿಕಲ್ಸ್ ಏನಲ್ಲ. ಅಂತ 5 ಸಲ ಕೂಗು. ಹಾಂ, ಕೈ ಮೇಲತ್ತ. ಹಾಂ, ಫ್ರೆಂಡ್ಸ್, ಇಲ್ಲಿ ಒಂದು ಗೇಮ್ ಕೊಡ್ತೀನಿ ಇವಳಿಗೆ. ಆಯಿತಾ? ಗೇಮ್ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಅದು ಬೋಟ್ ಎಷ್ಟು? 5 ರೂಪಾಯಿ. ಪ್ಲಾಸ್ಟಿಕ್ ಲೋಟ ಇದೆಯಾ? ಇದ್ರೆ ಒಂಚೂರು ಕೊಡ್ತೀರಾ? ದುಡ್ಡು ಕೊಡ್ತೀರಿ. ನೀರು ಕುಡಿಯೋವಿಲ್ವಾ? ಕಾಫಿ ಕೊಡ್ತೀರಲ್ಲ, ಅದೇ ಹೇಳ್ಕೊಡಿ. ಆಶಾ, ಇವಾಗ ಏನು ಗೊತ್ತಾ ನಿನ್ನ ಗೇಮು? ಈ 2 ಲೋಟಕ್ಕೆ ಆ ಬೋಟಿ ಹಾಕೊಂಡು ಕುಡಿಬೇಕು. ಅದು ಕುಡಿಬೇಕು. ಅದೆಲ್ಲ ಪುಡಿ ಮಾಡ್ಕೊಂಡು ಕುಡಿಬೇಕು. ನೀನು ತಿನ್ಬೇಕು, ಹಂಗೆ ಗೊತ್ತಿಲ್ಲ ಒಟ್ಟು. ಒಂದು ಬೋಟಿ ಕೊಡಿ, ಒಂದು ಅದನ್ನ ಒಂದು ಕೊಡಿ. ಇರೋ ಅದು ಪುಡಿ ಒಟ್ಟು ಹಾಕೋದು ಒಳಗೆ ಹಾಕೊಂಡು ಕುಡಿಬೇಕು. ಈ ಥರ ಕುಡಿಬೇಕು. ಹೀಗೆ.
ಪುಡಿ ಮಾಡಿದ್ದೀನಿ. ಹಾಂ, ಅದನ್ನು ಸಿಪ್ ಬೈ ಸಿಪ್ ಕುಡಿಬೇಕು. 2 ಲೋಟ ಒಂದೇ ಸಲ ಹಿಡ್ಕೊಂಡು ಕುಡಿಬೇಕು. ಹೆಂಗಾಗುತ್ತೆ ಹಂಗೇನೇ. 2 ಲೋಟ ನಾವು ಒಂದೇ ಸಲ ಹಿಡ್ಕೊಂಡು ಕುಡಿಬೇಕು. 1 ಲೋಟ ಈಸಿಯಾಗಿ ಕುಡಿ. ಆಯಿತು, 2 ಲೋಟ ಹಿಂಗೆ ಇಟ್ಕೊಂಡು ಒಂದೇ ಸಲ ಕುಡಿಬೇಕು. ಓಕೆ ಕುಡ್ತೀನಿ ಗಾಯ್ಸ್. ಹಾಂ, ಹೆಂಗಾಗಲ್ಲ ಕುಡಿಬೇಕು. ಹೆಂಗೆ ಕುಡಿತೀನಿ ನೋಡು. ಅಷ್ಟು ನಿಧಾನಕ್ಕೆ ಅವತ್ತು ಎತ್ಕಿಸ್ಕೊಂಬಿಟ್ಯಾ. ಆಯ್ತಾ ನೀರು ಕುಡ್ದಿದ್ದು? ಅವ್ರನ್ನ ಅಮ್ಮನ ಅಜ್ಜಿನ ತಪ್ಕೊಂಡು ಅಮ್ಮ ಇವು ಎಷ್ಟು ಒಳ್ಳೆಯವರು ಕಾಫಿ ಕೊಟ್ರಿ ಅಂತ ಖಾಲಿ ಬೀಳ್ಬೇಕು ತಪ್ಕೊಂಡು. ಖಾಲಿ ಬೀಳು, ಆಶೀರ್ವಾದ ಮಾಡಿ ಅಂತ ಹೇಳಿ ಫಸ್ಟ್ ತಪ್ಕೊಂಡು ಒಳ್ಳೆಯರಮ್ಮ ನೀವು ಅಂತೇಳಿ ಆಮೇಲೆ ಖಾಲಿ ಬೀಳು. ಆಯ್ತಾ ಮಾಡ್ದಾ ಫ್ರೆಂಡ್ಸ್? ಇವಾಗ ಇಲ್ಲೇ ರೋಡ್ ಸೈಡಲ್ಲಿ ಯಾವುದಾದ್ರೂ ಒಂದು ಹೋಟ್ಲು ಏನಾದರೂ ಸಿಗುತ್ತಲ್ವ, ಅಲ್ಲಿ ನೋಡೋಣ. ಹೋಗ್ಬಿಟ್ಟು ಕರ್ಕೊಂಡು ಇವಳಿಗೆ ಸ್ವಲ್ಪ ಇವಳು ಟಫ್ ಆಗಿರೋದು, ಇವಳು ತುಂಬ ನಾಚಿಕಂತಾಳಲ್ವ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರದ್ದು ಅವಳಿಗೆ ಚಾಲೆಂಜ್ ಕೊಡ್ತಾಯಿದ್ದೀನಿ. ಇವಳು ಮಾಡ್ತಾಳೆ ಅಂತ ನನಗೆ ಡೌಟು. ಈಗ ಆ ಥರದೊಂದು ಇವಳಿಗೆ ಏನು ಕೊಡ್ತೀನಿ ಅಂತಂದರೆ ನೋಡೋಣ. ಅದನ್ನು ಅವಳು ಅಷ್ಟು ಈಸಿಯಾಗಿ ಮಾಡೋದು, ತುಂಬ ನಾಚಿಕಂತಾಳೆ ಅವಳು, ತುಂಬ ನಾಚಿಕಂತಾಳೆ, ಅಷ್ಟು ಈಸಿಯಾಗಿ ಮಾಡೋದಿಲ್ಲ. ಓಕೆನಾ? ಆ ಥರದ್ದೊಂದು ಟಾಸ್ಕ್ ಕೊಡ್ತೀನಿ ಫ್ರೆಂಡ್ಸ್. ಇವಳು ಅದೆಲ್ಲ ಕೇಳಬೇಕು, ಅವಳು ಮಾಡಲ್ಲ, ಡೌಟು, ತುಂಬ ನಾಚಿಕಂತಾಳೆ. ನಮಗೂ ಜಾಸ್ತಿ ಇನ್ನೂ ಓವರ ಕೊಡೋದಕ್ಕೂ ಭಯ ಆಗುತ್ತೆ. ನೋಡಿ ಟ್ರೈ ಮಾಡೋಣ. ಇಲ್ಲೆಲ್ಲಾದ್ರೂ ಒಂದು ಹೋಟ್ಲು ಸಿಗಲಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ಎಲ್ಲೂ ಯಾವ ಹೋಟ್ಲು ಸಿಗ್ತಾಯಿಲ್ಲ. ನೆಟ್ಕೊಂಡು ಹೋಗ್ತಾ ಇದ್ದೀನಿ, ದಾರಿ ತುಂಬ ನೋಡೋಣ. ಈಗ ಬಾಳೆಹಣ್ಣು ಸಿಕ್ಕಿತ್ತು ಫ್ರೆಂಡ್ಸ್. ಇವಳಿಗೆ ಬಾಳೆಹಣ್ಣು ಬಿಸಾಕ್ಬಿಟ್ಟು ಬಾಳೆಹಣ್ಣು ಸಿಪ್ಪೆ ತಿನ್ನೋ ಕೊಡಬೇಕಾಗಿತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕೊಟ್ಟು ಬೇಡ ಅನ್ಸುತ್ತೆ ಪಾಪ, ಧೂಳು ಕುಂತಿರುತ್ತೆ, ಬೇಡ ಬಿಡಿ. ನೋಡೋಣ, ಟ್ರೈ ಮಾಡೋಣ ಫ್ರೆಂಡ್ಸ್. ಇವಳು ಏನು ಮಾಡ್ಬೇಕು ಗೊತ್ತಾ? ಬಾಳೆಹಣ್ಣು ನನಗೆ ಕೊಟ್ಟು ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಇರುತ್ತಲ್ಲ, ಸಿಪ್ಪೆ ಅದನ್ನೇ ಎರ್ಕೊಂಡು ತಿನ್ಬೇಕು. ಬನ್ನಿ ಮಾಡ್ಸೋಣ. ಹ್ಞೂ ಬನ್ನಿ, ಚೆನ್ನಾಗಿರುತ್ತೆ. ಅವಳು ತಿನ್ನಲ್ಲ ಫ್ರೆಂಡ್ಸ್ ಅಂತದೆಲ್ಲ, ಅವಳು ತುಂಬ ಇದು. ಓಕೆನಾ? ಇವಳಿಗೆ ಅದನ್ನ ಮಾಡ್ಸೋಣ. ಅರ್ಥ ಆಗಲಿಲ್ಲ. ತೋರಿಸ್ತೀನಿ ಬಾ. ಈಗ ಒಂದು 5 ರೂಪಾಯಿ ಕೊಟ್ಟು ಒಂದು ಬಾಳೆಹಣ್ಣು ತೊಗೊಂಡು ಆ ಬಾಳೆಹಣ್ಣ ನನಗೆ ಕೊಡಬೇಕು. ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ವ, ಅದನ್ನ ಎರ್ಕೊಂಡು ತಿನ್ನಬೇಕು. ಹೆಂಗೆ ಎರ್ಕೊಂಡು ಅಕ್ಕ ಬಾಳೆಹಣ್ಣು ಹೆಂಗೆ? ಒಂದು ಬೇಕು ನಮಗೆ. 5 ರೂಪಾಯಿ ಒಂದು ಕೊಡಿ ಬಾಳೆಹಣ್ಣು. ನೋಡಿ ಫ್ರೆಂಡ್ಸ್, ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಒಂದು ಬಾಳೆಹಣ್ಣು ಇವಳು ಹಣ್ಣು ತಿನ್ನಬಾರ್ದು, ಸಿಪ್ಪೆ ತಿನ್ನಬೇಕು ಇವಳು. ಓಕೆನಾ? ಬಾಳೆಹಣ್ಣು ತಿಂದೆ, ಸಿಪ್ಪೆನ ಎರ್ಕೊಂಡು ಸಿಪ್ಪೆ ಒಳಗಡೆ ಇರುತ್ತಲ್ವ ಅದನ್ನು ತಿನ್ನಬೇಕು. ಇವಳು ತಿನ್ನೋದಿಲ್ಲ. ಅವಳು ಜನಗಳಿದ್ರಿಗೆ ರೋಡಲ್ಲಿ ಮೋಸ್ಟ್ಲಿ ಅದಕ್ಕೆ ಕೊಡ್ತಾಯಿದ್ದೀನಿ. ತಗೋ. ಹೆಂಗೆ ಹೇಳು? ಸಿಪ್ಪೆ ತಿಂದರೆ ಒಳಗೆ ಹೋಗ್ತಿರ್ಬೇಕು. ಹಾಂ, ಈಗ ಒಳಗಡೆ ಇರುತ್ತಲ್ಲ ಅದು ಹಿಂಗೆ ಎದ್ದು ತಿನ್ನಬೇಕು. ನೀವು ಹಣ್ಣು ತಿನ್ನೋಂಗಿಲ್ಲ. ಹಣ್ಣು ನೆನೆ ಕೊಡಬೇಕು. ಹಣ್ಣು ನನಗೆ ಕೊಡಬೇಕು. ಕೈಗೆ ನಾನು ತಿಂತೀರ ಬಿಡಿದ್ರೆ ಸೆಕೆಂಡರಿ. ಬಟ್ ಇವಳು ಆ ಸಿಪ್ಪೆನ ಎರ್ಕೊಡೋಕೆ ಹಿಂಗೆ ತಿನ್ನಬೇಕು. ನೋಡಿ ನನಗೆ ಕೊಟ್ಟಿದ್ದಾಳೆ. ಅಮ್ಮ ತಿನ್ನಲಿ ಅಂತ ನಾನು ಕೊಟ್ಟು ಹಣ್ಣು ತಿನ್ನಂಗೆ ಇಲ್ಲ. ಬಾಳೆಹಣ್ಣು ಸಿಪ್ಪೆ ಅಂತಿಲ್ಲ ಹಂಗೆ ರೀ. ನನಗೆ ಫುಲ್ ಸಿಪ್ಪೆ ತಿನ್ನೋಕೆ ಹೇಳಿಲ್ಲ ಅಲ್ವಾ ಫ್ರೆಂಡ್ಸ್?
ಫುಲ್ ಒಳ್ಳೇದು ಅಲ್ಲ, ಎಲ್ಲ ಅಲ್ಲ, ಸುಮ್ಮನೆ ಎರಿಬೇಕು ಒಂದ್ರದಷ್ಟೇ ಎಲ್ಲದನ್ನು ಊರದು ಅಲ್ಲಿ ಇದೆಯಲ್ಲ. ಖಾಲಿ ಮಾಡ್ಬಿಡೋಣ. ಎಲ್ಲ ತಿಂದು ತೋರಿಸು ಫ್ರೆಂಡ್ಸ್ಗೆ, ಎಲ್ಲ ತಿಂದು ಫ್ರೆಂಡ್ಸ್ಗೆ ಎದ್ಲು ಬಾಳೆಹಣ್ಣು ಸಿಪ್ಪೆ ತಿಂದು ಬಾಳೆಹಣ್ಣು ನನಗೆ ಕೊಟ್ಟಲು. ಓಕೆನಾ, ಆಯ್ತದು. ಇವಾಗ ಇವಳಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏನು ಗೊತ್ತು ಏನು ಅಂತಂದರೆ, ಅಲ್ಲಿ ಒಬ್ಬರು ಸೆಕ್ಯೂರಿಟಿ ನಿಂತಿದ್ದಾರೆ ನೋಡಿ, ಕಾಣ್ತಾ ಇದೆಯಾ? ಆ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಇವಳು, ಅಣ್ಣ ಈ ಕಾರ್ ಎಷ್ಟು, ಕಾರು ಬ್ಲ್ಯಾಕ್ ಕಲರ್ ತಗೋಬಾರ್ದಾಯ್ತು, ನೀವು ವೈಟ್ ಕಲರ್ ತಗೋಬೇಕಾಯ್ತು, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ಇವಳು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆನಾ, ಬರೀ ಅಣ್ಣ ಅಲ್ಲ, ಅಣ್ಣ ಆಯ್ತು. ಗೊತ್ತಿಲ್ಲ ಅಂತ ಗೈಸ್. ಈ ಕಲರ್ ಹೇಳು, ಅದು ಈ ಕಲರ್ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನೀವು ತಗೋಬೇಕಿತ್ತು ಅಂತ. ಬಾ ಹೇಳಿದ್ರು ಫ್ರೆಂಡ್ಸ್. ನಾನು ಕೊಟ್ಟ ಒಂದು ಚಾಲೆಂಜಲ್ಲಿ ಗೆದ್ದಿದ್ದಾಳೆ ಫ್ರೆಂಡ್ಸ್. ಇವಾಗ ನಾನು ಈ ಜಾಗದಲ್ಲಿ ಇದ್ದೀನಿ. ಇವಳಿಗೆ ಏನು ಕೊಡೋಣ ಅಂತಂದರೆ, ಇಲ್ಲಿ ಇವಳು ಸೊಪ್ಪು ಮಾರಬೇಕು ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಹೋಗಿ ನಿಂತ್ಕೊಂಡು ಆರ್ಡರ್ಗೆ ಬೇಕಿರಿ ಹೇಳಿ ಆಳಗಳು ಒಂದು ನಿಮಿಷ ಸೊಪ್ಪು ಬರೀ ಸೊಪ್ಪು ತಗೊಳ್ಳಿ ಅಂತ ಹೇಳಬೇಕು. ಸೊಪ್ಪು ಮಾರ್ತಾ ಇದ್ದಾರೆ ಅಲ್ಲಿ, ಅವ್ರಿಗೆ ಹೇಳಿ ಬೇಕಿದ್ರೆ ಇವಳನ್ನ ಕುಂಡ್ರಿಸ್ತೀನಿ ಅಲ್ಲಿ ಒಂದು ನಿಮಿಷದ ಮೇಲೆ. ಸೊಪ್ಪಮ್ಮ ಸೊಪ್ಪು ಬನ್ನಿ ಸೊಪ್ಪು ತಗೊಳ್ಳಿ 10 ರೂಪಾಯಿ 3 ಅನ್ಬೇಕು. ಆಯ್ತಾ? ಓಕೆ, ಸೊಪ್ಪು ಮಾರಿಲ್ಲ ಆಶಾ ಅಂತ ಇಂತು. ಬಾ. ಏನಮ್ಮ ಕೈ ತೊಳ್ಕೊಂಬಿಟ್ಟಾ? ಹೌದು. ಎಷ್ಟು ಕೈ ತೊಳ್ಕೊಂಡೆ? ಒಂದೇ. ಒಂದು ಕೈಯಲ್ಲಿ ತಿನ್ನಂಗಿಲ್ಲ ಇವಾಗ ನೀನು. ಚಾಲೆಂಜ್ ಗೆಲ್ಲಬೇಕು ಅಂದರೆ ಯಾಕೆ ಅಂದರೆ ಅದಕ್ಕೆ ಹಿಂಗೆಲ್ಲ ಕೊಡಬಾರ್ದು ಗೈಸ್. 2 ಕೈಯಲ್ಲಿ ತಿನ್ನಬೇಕು. 2 ಕೈಯಲ್ಲಿ ತಿನ್ನಬೇಕು. ಎಡ್ಗೈ ಯಾರು ಊಟ ಮಾಡಿ ದೊಡ್ಡವರು ಹೇಳ್ತಾರೆ, ಎಡ್ಗೈ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನೀನು 24 hours ನನ್ನ ಕೈಯ ಸೆರೆ ಗೊಂಬೆ. ಈಗ 2 ಕೈಯಲ್ಲಿ ನೀನು ತಿನ್ಬೇಕು. ಅದು ಏನಕ್ಕೆ ಕಷ್ಟ ಆಗಿರಲಿ ಅಂತಾನೆ ಕೊಡ್ತಾ ನಿನಗೆ. ಕಷ್ಟ ಆದ್ರೇ ನಿನಗೆ ಅದು ಚಾಲೆಂಜಸ್ ಗೆಲ್ಲೋದು. 2 ಕೈ ತಿನ್ಬೇಕು. 2 ಕೈಯಲ್ಲಿ ಒಂದು ತುತ್ತು ಎಡಗೈಯಲ್ಲಿ, 1 ತುತ್ತು ಬಲಗೈಯಲ್ಲಿ. ಬೇಕಿದ್ರೆ ಕೈ ತೊಳ್ಕ, ಹ್ಯಾಂಡ್ ವಾಶ್ ಮಾಡ್ಕೊ. ಮಾಡ್ದಾ? 2 ಕೈಯಲ್ಲಿ ಇವಾಗ ನೀನು ತಿನ್ನಬೇಕು. ಒಂದು ತುತ್ತು ಎಡಗೈಯಲ್ಲಿ, 1 ತುತ್ತು ಬಲಗೈಯಲ್ಲಿ.
10-20 ತುತ್ತು ತಿನ್ನು ಸಾಕು. ಹ್ಞೂ ಒಂದು ತುತ್ತಲ್ಲ, ಒಂದು ತುತ್ತು ಅನ್ಕೊಂಡ ಅಷ್ಟೂ ಅಲ್ಲ, ಒಂದು 10 ಅಥವಾ 20 ತುತ್ತು. ಈ ಎಡಗೈಯಲ್ಲಿ 10 ತುತ್ತು, ಬಲಗೈಯಲ್ಲಿ 10 ತುತ್ತು, 10 ತುತ್ತು ಆಗಬೇಕು. ಒಂದು ತುತ್ತು, ಎರಡು ತುತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಯ್ತು. ಗೆದ್ಲು ಗೆದ್ಲು ಗೆದ್ಲು. ಏನು ಚಾಲೆಂಜ್ ಕೊಟ್ರು ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಸಾಫ್ಟ್ ಆಗಿರ್ತಾಳೆ, ಮಾತಿಗೆ ಮುಂಚೆ ಹೇಳ್ತಾಳೆ. ಇಲ್ಲಿ ಎಲ್ಲ ಗೆಲ್ತಾ ಇದ್ದಾಳೆ. ಮಾತಿಗೆ ಮುಂಚೆ ಹೇಳೋದು, ಇಲ್ಲಿ ನೋಡಿ ಎಲ್ಲ ಗೆಲ್ಲೋದು. ಓಕೆ, ಊಟ ಮಾಡು. ನಾನು ಒಂದು ಊಟ ತೊಗೊಂಡು ಊಟ ಮಾಡ್ಬೇಕು. ದುಡ್ಡು ಕೊಡ್ದೇಲೇನೆ ನನಗೆ ಮೆಂತ ಪಸ್ ತಂದ್ಕೊಡ್ಬೇಕು. ಹೆಂಗಾಗುತ್ತೆ? ಅದೇ ಮತ್ತೆ ಇವಾಗ ಮಾಡು. ಅಣ್ಣ ನನಗೆ ಏನು ಹೇಳ್ತೀಯೋ ಗೊತ್ತಿಲ್ಲ. ಒಟ್ಟು ಅವರ ರಿಕ್ವೆಸ್ಟ್ ಮಾಡ್ತೀಯೋ, ನಂಗೆ ತುಂಬ ಕೈ ನೋಯ್ತೈತೆ, ಕಾಲು ನೋಯ್ತೈತೆ, ನನಗೆ ಒಂದು ಮೆಂತ ಪ್ಲಸ್ ಕೊಡಿ ಅಂತೀಯ, ಏನಂತೀಯೋ? ಹಂಗಲ್ಲ, ಎಲ್ಲಾಗುತ್ತೆ. ಯಾರು ಕೊಡಲ್ಲ ಹಂಗಲ್ಲ. ಏನು ಓಕೆ, ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳು. ಏನು ಕೆಲಸ ಮಾಡ್ತಾರೆ? ಕಸ ಗುಡಿಸ್ತೀನಿ ಅಂತ ಹೇಳು. 2 ರೂಪಾಯಿ ಮೆಂತ್ಯ ಪ್ಲಸ್ಗೋಸ್ಕರ? ಹ್ಞೂ ಗುಡ್ಸು. ನೀವು ಹೇಳಿ ಕೆಲಸ ಮಾಡ್ತೀನಿ ಅಣ್ಣ, 2 ರೂಪಾಯಿ ಮೆಂತ ಪ್ಲಸ್ ಕೊಡಿ ಅಂತ. ಮತ್ತು ಸೇಯಿಂಗೆಸ್ ಅಂದರೆ ಹೆಂಗಂತ ಮಾಡಿದ್ಯಾ? ಅಂಗಡಿ ತಕ್ಕ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ದುಡ್ಡೈತೆ ಫ್ರೆಂಡ್ಸ್, ಆದರೂ ಕೂಡ ಅವಳಿಗೆ ಆಟಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. 2 ರೂಪಾಯಿ, ಓನ್ಲಿ 2 ರೂಪಾಯಿ, 2 ರುಪೀಸ್ ಅಷ್ಟೇ. ಅವಳು ಯಾವ ಥರ ತೊಗೊಂಬರ್ತಾಳೆ ನೋಡೋಣ. ಓಕೆನಾ? ಅಂಗಡಿ ತಗೋದಾಗ ವಿಡಿಯೋ ಆನ್ ಮಾಡ್ತೀನಿ. ಈ ಅಂಗಡಿ ಹೋಗಿ ಇಸ್ಕೊಂಬರ್ತೀಯಾ? ಇಲ್ಲಿ ಮೆಡಿಕಲ್ ಸ್ಟೋರಲ್ಲಿ. ಆಯ್ತು, ಹೋಗು. ಮೆಂತ ಪ್ಲಸ್ ಕೇಳು, ದುಡ್ಡಿಲ್ಲದೆ. ಓಕೆ ಸರಿ, ಪೇ ಮಾಡು. ಒಟ್ಟು ಕೊಟ್ಟರು.